ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮಳೆಯ ಮಧ್ಯೆ ಕೆವೈಸಿ ಮಾಡಿಸೋದಿಕ್ಕೆ ಮಹಿಳೆಯರು ಬಂದರು. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮಳೆ ಬರ್ತಾ ಇದೆ, ಮಳೆಯ ಮಧ್ಯೆಯೂ ಕೂಡ ಕೆವೈಸಿ ಮಾಡಿಸೋದಿಕ್ಕೆ ಮಹಿಳೆಯರು ಬಂದರು. ಬೆಳಗಾವಿಯ ಖಾನಾಪುರ ಸರ್ಕಾರಿ ಕಚೇರಿಯ ಮುಂದೆ ಜಮಾಯಿಸಿದಂತಹ ಮಹಿಳೆಯರು ಮಳೆ ಮಧ್ಯೆ ಸಿಡಿಪಿಒ ಕಚೇರಿಗೆ ಲಗ್ಗೆ ಇಟ್ಟರು ಗೃಹಲಕ್ಷ್ಮಿಯರು. ಖಾನಾಪುರದಲ್ಲೇ 8,000 ಡಬಲ್ ಅಕೌಂಟ್ ಹೊಂದಿರೋದು ಪತ್ತೆಯಾಗಿದೆ. ಒಂದು ಅಕೌಂಟ್ ಇದ್ರೂ ಕೂಡ ಕಚೇರಿಗೆ ಬಂದರು. ಗೃಹಲಕ್ಷ್ಮಿಯರ ಮನವೊಲಿಕೆಗೆ ಸಿಡಿಪಿಒ ಕಚೇರಿಯ ಸಿಬ್ಬಂದಿ ಸುಸ್ತೊಡೆದ್ರು, ಹೈರಾಣಾದ್ರು. ಮಳೆಯನ್ನು ಲೆಕ್ಕಿಸದೆ ಕಾಡಂಚಿನ ಗ್ರಾಮದಿಂದನೇ ಮಹಿಳೆಯರು ಬಂದರು. ಗೃಹಲಕ್ಷ್ಮಿ ಹಣ ಕೈ ತಪ್ಪುತ್ತೆ ಅನ್ನುವಂತಹ ಹಿನ್ನೆಲೆ ಗೃಹಲಕ್ಷ್ಮಿ ಹಣ ಪೋಲಾಗ್ತಿರೋ ಬಗ್ಗೆ ಗಂಭೀರ ಆರೋಪಗಳು ಕೇಳಿ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಆದ್ರೆ ಡಬಲ್ ಅಕೌಂಟ್ ಹೋಲ್ಡರ್ ಯಾರು ಅನ್ನೋದು ಪತ್ತೆ ಹಚ್ಚೋದು ಕೂಡ ಈಗ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿರುವಂತದ್ದು. ಹೀಗಾಗಿ ಎಲ್ಲರಿಗೂ ಫೋನ್ ಹಚ್ಚಿ ಕರೆಸುವ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಿರುವಂತದ್ದು. ನಾವೀಗ ಖಾನಾಪುರ ಸಿಡಿಪಿಒ ಕಚೇರಿ ಎದುರು ಇರುವಂತದ್ದು ದೃಶ್ಯದಲ್ಲಿ ಕೂಡ ನೋಡ್ತಿರುವಂತ ಖಾನಾಪುರ ತಾಲೂಕಿನ ಒಂದೇ ಕಡೆ 8,000 ಡಬಲ್ ಅಕೌಂಟ್ಗಳು ಇರೋದು ಈಗ ಪತ್ತೆಯಾಗಿರುವಂತದ್ದು. ಹೀಗಾಗಿ ಈ ಎದ್ದಂತಹ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಫೋನ್ ಹಚ್ಚಿ ಮಾಹಿತಿ ಕೇಳಿದ್ರೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಅವರಿಗೆ ನೇರವಾಗಿ ಅಂತ ಎಲ್ಲ ಫಲಾನುಭವಿಗೆ ಸಿಡಿಪಿಒ ಕಚೇರಿ ಕರೆಸಿದೀವಿ ಅನ್ನುವಂತ ಮಾಹಿತಿನ ಅಧಿಕಾರಿಗಳು ನೀಡ್ತಿರುವಂತದ್ದು. ಈಗ ಡಬಲ್ ಅಕೌಂಟ್ ಇದ್ದಂತಹ ಗೃಹಲಕ್ಷ್ಮಿಯರು ಮಾತ್ರ ಈ ಸಿಡಿಪಿಒ ಕಚೇರಿಗೆ ಲಗ್ಗೆ ಇಡ್ತಿಲ್ಲ, ಬದಲಾಗಿ ಎಲ್ಲರೂ ಕೂಡ ನಮಗೆ ಯೋಜನೆ ನಿಲ್ಲುತ್ತೆ ಅನ್ನೋ ಆತಂಕದಲ್ಲಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಸಿಡಿಪಿಒ ಕಚೇರಿ ಎದುರು ಜಮಾವಣೆಯನ್ನಾಗೊಂಡಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಈಗಾಗಲೇ ಖಾನಾಪುರದಲ್ಲಿ 8,000 ಏನು ಡಬಲ್ ಅಕೌಂಟ್ ಇರುವ ಫಲಾನುಭವಿಗಳು ಪತ್ತೆ ಆಗಿರುವಂತದ್ದು. ಹೀಗಾಗಿ ಈ ಎಲ್ಲರೂ ಕೂಡ ಸಿಂಗಲ್ ಅಕೌಂಟ್ ಇದ್ದವರು ಕೂಡ ಈಗ ದೌಡಾಯಿಸಿಕೊಂಡು ಸಿಡಿಪಿಒ ಕಚೇರಿಗೆ ಬರ್ತಿರುವಂತದ್ದು. ನಮ್ಮ ಜೊತೆಗೆ ಮಾತಾಡಕ್ಕೆ ಗೃಹಲಕ್ಷ್ಮಿಯರು ಇದ್ದಾರೆ. ಫೋನ್ ಹಚ್ಚಿ ಹೇಳಿದ್ರಿ ನಮಗ ಒಂದ ಪೋಸ್ಟಿಗೆ ಅಷ್ಟ ಬರ್ತೈತ್ರಿ. ನನಗೆ ಪೋಸ್ಟಿಗೆ ಅಷ್ಟ ಪಗಾರ ಇಲ್ರಿ. ಅಂದ್ರ ಫೋನ್ ಮಾಡಿ ಹೇಳಿದ್ರಿ ನಮಗ 2 ಅಕೌಂಟ್ ಐತೆ ಅಂತ ಹೇಳ್ರಿ. 2 ಅಕೌಂಟ್ ಇಲ್ರಿ, ಒಂದ ನಂದು ಪೋಸ್ಟಿಗೆ ಅಷ್ಟ ಬರ್ತೈತ್ರಿ. ಪಗಾರ 2,000 ರೂಪಾಯಿ, ಪಗಾರ 800 ರೀ. 2,000 ರೂಪಾಯಿ ಆದ್ರಿ ಪೋಸ್ಟಿಗೆ ಅಷ್ಟ ಬರ್ತೈತ್ರಿ. ನನಗೆ ಎಲ್ಲಿ ಬರ್ದಲ್ರಿ ಒಂದ. ಹಾ ಒಂದ ಏನಂತ ಹೇಳಿ ನಂಗೆ ಫೋನ್ ಹಚ್ಚಿ ಏನಂತ ಹೇಳಿ ಅವರು 2 ಅಕೌಂಟ್ ಬರಾತತ್ರಿ ನಿಮ್ಮ ಹೆಸರ್ಲೆ ಅಂದ್ರಿ. ಅದಕ್ಕೆ ನಾನು ಪೋಸ್ಟಿಗೆ ಅಷ್ಟ ಬರಾತತ್ರಿ, ನಂಗೆ ರೊಕ್ಕ ಹಂಗೆ ಬರಾತಿಲ್ಲ ಅಂತ ಹೇಳ್ರಿ. ಮಾಹಿತಿ ಕಲೆ ಹಾಕತ್ತಾರೋ ಇಲ್ಲ ಸುಮ್ಮನೆ ಕರ್ಸಾರೋ ನಿಮ್ಗೆ ಹಂಗ ಕಳ್ಸಿದಾರ ಇಲ್ರಿ. ಹಾ ಇಲ್ಲ ಅಂಗನವಾಡಿಗೆ ಹೋಗಿ ಚೆಕ್ ಮಾಡಿಸ್ರಿ ಅಂತ ಅಂದ್ರಿ ಅವ್ರು. ಗೃಹಲಕ್ಷ್ಮಿಯರು ಹೇಳ್ತಿರುವಂತ, ಯಾಕಂದ್ರೆ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಮರಾಠಿ ಭಾಷಿಕರು ಇರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೈ ತಪ್ಪುತ್ತೆ ಅನ್ನುವ ಆತಂಕದಲ್ಲಿ ಎಲ್ಲರೂ ಕೂಡ ಈಗ ಸಿಡಿಪಿಒ ಕಚೇರಿಗೆ ಲಗ್ಗೆಯನ್ನ ಇಡ್ತಿರುವಂತ. ಅಂಗನವಾಡಿಗಳಿಗೆ ಹೋಗಿ ತಮ್ಮ ದಾಖಲೆ ಪತ್ರಗಳನ್ನ ಸಲ್ಲಿಸಬೇಕು ಅನ್ನುವಂತ ಮನವಿಯನ್ನು ಕೂಡ ಈಗ ಅಧಿಕಾರಿಗಳು ಗೃಹಲಕ್ಷ್ಮಿಯರ ಬಳಿ ಮನವಿಯನ್ನ ಮಾಡಿಕೊಳ್ತಿರುವಂತದ್ದು. ಕ್ಯಾಮರಾ ನಡೇಶ್ವರ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.